ನಾವು ಇದ್ರಲ್ಲಿ ತುಂಬ ಕೀನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಮೇಡಮ್. ಸುದೀಪ್ ಸರ್ ಇತ್ತೀಚೆಗೆ ತಮ್ಮ ಸಿನಿಮಾಗಳಲ್ಲಿ ಅವರು ತಮಿಳ್ ಪ್ರೊಡ್ಯೂಸರ್ಸು ಪ್ರೊಡಕ್ಷನ್ ಹೌಸ್ಗಳ ಜೊತೆ ಕೆಲಸ ಮಾಡಿದ್ರು ಕೂಡ ಪ್ರೀವಿಯಸ್ 2 ಸಿನಿಮಾಗಳಲ್ಲಿ ನಮ್ಮ ಕನ್ನಡದ ಸಾಕಷ್ಟು ಪ್ರತಿಭೆಗಳಿಗೆ ಕರೆದು ಅವಕಾಶಗಳು ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಅದೇ ತರ ಈ ಮಯೂರ್ ಪಟೇಲ್ ಅವರು ಒಂಥರ ಕಮ್ಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು ನಾವೆಲ್ಲ. ಭಾವನಾ ರಾಮಣ್ಣ ಅವ್ರಿಗೆ ಒಂಥರ ಕಮ್ಬ್ಯಾಕ್ ಸಿನಿಮಾ ಅಂತ ಹೇಳ್ಬೋದು. ಈ ತರದೊಂದು ಟ್ಯಾಲೆಂಟ್ಸ್ ನ ಹೆಕ್ಕಿ ಅಥವಾ ಅವರಲ್ಲಿರೋ ಟ್ಯಾಲೆಂಟ್ಗೆ ಒಂದು ಸಮರ್ಪಕವಾದ ವೇದಿಕೆ ಮಾಡ್ಕೊಡೋದು ಒಂದು ದೊಡ್ಡತನ. ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಮಾಡ್ತಾ ಇದ್ದೀರಾ. ಅದು ನನ್ನ ಕನಸು. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಯಿಂದ ನನಗೆ ಹೊಸ ಕಲಾವಿದರಾಗಲಿ, ಈ ಥರ ನೀವು ಹೇಳ್ದಂಗೆ ಒಳ್ಳೆ ಕಲೆ ಇರೋರು ಆದರೆ ಅವಕಾಶ ಸಿಗದೆ ಇರೋರು ಅವರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತ ನನ್ನೊಂದು ಕನಸು. ಅದು ಸುಪ್ರಿಯಾನ್ವಿ ಮೂಲಕ ಆಗಲಿ ಅಂತ ನಾನು ಕೇಳ್ಕೊತೀನಿ. ಚರಣ್ ರಾಜ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ಸ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಲ್ಬಮ್ ಇಷ್ಟ ಆಗಿದೆ. ಒಂದೊಂದು ಸಾಂಗು ಒಂದೊಂದು ಫ್ಲೇವರ್ ಇದೆ. ಸೊ ನಿಮ್ಮ ಫೇವರೇಟ್ ಸಾಂಗ್ ಯಾವುದು? ಸಾಂಗ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ಫೇವ್ರೆಟ್ ಭಾಳ ಬಯಸ್ಟ್ ಆಗಿರುತ್ತೆ ಬಿಡಿ, ಅದು ಅರಗಿಣಿಯೇ. ಇಷ್ಟಪಡ್ತೀರಾ ಅನ್ಕೊಂಡಿದ್ದೆ. ಹಸ್ರವನು ಏನು ಚೆನ್ನಾಗಿದೆ, ಬಟ್ ನನ್ನ ಮಗಳು ಆಡಿರೋದ್ರಿಂದ ಅದ್ರ ಮೇಲೆ ಒಂದು ಸ್ವಲ್ಪ ಒಲವು ಜಾಸ್ತಿ. ಬಟ್ ಭಾಳ ಸೊಗಸಾಗಿದೆ, ಭಾಳ ಬ್ಯೂಟಿಫುಲ್ ಸಾಂಗ್ ಅಲ್ವಾ ಅರಗಿಣಿ. ಅದು ನಮ್ಮ ಗಾಡಿಯಲ್ಲಿ ಓಡ್ತಾ ಇರುತ್ತೆ ಯಾವಾಗ. ಆಕ್ಚುಲಿ ಮಸ್ತ್ ಮಲೈಕಾಕ್ಕಿಂತ ನಂಗೆ ಇದೆ ಇಷ್ಟ ಆಗುತ್ತೆ. ಹೌದು, ಸಾನ್ವಿ ಅವ್ರ ಸಾಂಗ್ಸ್ ಅಲ್ಲಿ ಈ ಸಾಂಗ್ ತುಂಬಾ ಇಷ್ಟ ಆಯ್ತು. ಮಸ್ತ್ ಮಲೈಕಾ ಮಾಸ್, ಇದು ಕ್ಲಾಸ್. ಇನ್ನೂ 2 ಹಾಡಿದೆ ಅದರಲ್ಲಿ. ಇದ್ರಲ್ಲಿ ನಮ್ಮ ಮ್ಯಾಂಗೋ ಪಚ್ಚ ಈಗ ರಿವೀಲ್ ಆಗದೆ ಇರೋದು ಇನ್ನೆರಡು ಸಾಂಗ್ ಇದೆ. ಬಹಳ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಆಕ್ಚುಲಿ ಆ ಟೈಮಿಂದ ಹಿಡಿದು ಈ ಟೈಮ್ವರೆಗೂ ಯಾವ ಥರ ಒಂದು ವೆರೈಟಿ ಆಫ್ ಫ್ಯೂಷನ್ ಸಾಂಗ್ಸ್ ಕೊಟ್ಟಿದ್ದಾರೆ ಚರಣ್ ರಾಜ್ ಅವರು. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್. ಅವನ ಜರ್ನಿ ಅಲ್ಲಿಂದ ಇಲ್ಲಿ ತನಕ ತೋರಿಸ್ತಾರೆ. ಅದೇ ಥರ ಸಾಂಗ್ಸು ಅದೇ ಥರ ಮಾಡಿದ್ದಾರೆ. ರೆಟ್ರೋ ಹಳೇ ಸಾಂಗ್ಸಿಂದ ಹಿಡಿದು ಈಗ ನ್ಯೂ ಜೆನ್ಸಿಗೆ ಹಿಡುವಂಥ, ನೀವು ಖಡಕ್ ಮಾಲ್ ಅಂತೂ ಕೇಳಿರ್ತೀರಾ. ಸೊ ಜೆನ್ಸಿ ಕಿಡ್ಸ್ಗೆ ಸೊ ಈಸ್ ವೆರಿ ನೈಸ್ಲಿ ಯು ಆರ್ ವೆರಿ ಟ್ರೂ ಮೇಡಮ್. ಸಿ ನಮಗೆ 80s 90s ಸಾಂಗ್ಸ್ ಅಂದಾಗ ಸಾಹಿತ್ಯ ನೀಟಾಗಿ ಬಂದು ಕಿವಿಯ ಒಂದು ಮೇಲೆ ನಾಟ್ತಾ ಇತ್ತು ನಮಗೆ. ಅದು ಏನು ಪದ ಏನು ಅನ್ನೋದು ನಮಗೆ ಮನ್ಸಿಗೆ ಹೋಗ್ತಾ ಇತ್ತು, ಮೈಂಡ್ಗೆ ಹೋಗ್ತಾ ಇತ್ತು. ಇವಾಗ ಮ್ಯೂಸಿಕ್ ಬೀಟ್ಸ್ ಜಾಸ್ತಿ ಇರುತ್ತೆ, ಅದರ ಮಧ್ಯೆ ಸಾಹಿತ್ಯ ಕಳೆದೋಗ್ತಾ ಇದೆ. ಬಟ್ ಈ ಸಿನಿಮಾದಲ್ಲಿ ಹಂಗಿಲ್ಲ. ಈ ಕತೆ ಕೂಡ ಆಗಿನ 2000 ಜಾನ್ರದ್ದಾಗಿರೋದ್ರಿಂದ, ಬ್ಯಾಕ್ ಡ್ರಾಪ್ದಾಗಿರೋದ್ರಿಂದ ಸಾಂಗುಗಳು ತುಂಬಾ ಹಿತವಾಗಿದ್ದಾವೆ, ಅಂದ್ರೆ ನೀಟಾಗಿ ಅರ್ಥ ಆಗುವಂಗಿದ್ದಾವೆ. ಸೊ ಏನ್ ಹೇಳ್ತೀರಾ ಮೇಡಮ್? ಅದೇ ಆಗಿನ ಕಾಲದ ಹಾಡುಗಳು ನಮಗೆ ಎಷ್ಟು ಸುಲಭವಾಗಿ ಎಲ್ಲವೂ ವರ್ಡ್ಸ್ ಎಲ್ಲ ಬಂದ್ಬಿಡುತ್ತೆ, ಅರ್ಥಪೂರ್ಣಕವಾಗಿದೆ. ಭಾಳ ಭಾಳ ಸೊಗಸಾಗಿತ್ತು. ಅದೇ ಥರ ಒಂದು ಸಾಂಗ್ ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ನನ್ನ ಮಗಳೇ ಹಾಡಿರೋದು. ಅದಕ್ಕೆ ತುಂಬ ಥ್ಯಾಂಕ್ಸ್ ಚರಣ್. ಬಟ್ ಅದೇ ಟೈಮಲ್ಲಿ ಈಗ ನಮ್ಮ ಜೆನ್ಸಿಗೂ ಏನೋ ಒಂದು ಬೇಕಲ್ಲ. ಸೊ ಹಾಗಾಗಿ ಆ ರ್ಯಾಪ್ ಸಾಂಗ್ ಕೂಡ ಇದೆ. ರ್ಯಾಪ್ ಸಾಂಗ್ ತುಂಬ ಇಷ್ಟಪಡ್ತಿದ್ರು ಅವ. ಎಲ್ಲ ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದು ಕೇಳ್ತಿದ್ರಲ್ಲ, ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಸೊ ಅವರಿಗೆ ಅದು ಇಷ್ಟ ಆಯಿತು, ನಮ್ಮ ಜನ್ರೇಷನ್ ಅವರಿಗೆ ಇದು ಇಷ್ಟ ಆಯಿತು. ಸೊ ಎಲ್ಲ ಅದಕ್ಕೂ ಒಂದು ಹಿಂದೆ ಒಂದು ಸಾಂಗ್ ಇದೆ, ಅದೆಲ್ಲ ಸರ್ಪ್ರೈಸ್ ಇದೆ. ಪ್ಯಾಕೇಜ್ ಫಿಲ್ಮ್ ಅಲ್ಲಿ ನೋಡಿ ನೀವು. ಅಪ್ಪಿತಪ್ಪಿ ಸುದೀಪ್ ಸರ್ ಏನಾದ್ರು ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟಿದಾರ ಹೇಗೆ? ಯಾರಿಗ್ ಗೊತ್ತು. ಒಂದು ಸಣ್ಣ ಹಿಂಟ್ ಸಿಕ್ತು, ಯಾರಿಗ್ ಗೊತ್ತು ಅಂದಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ವೇಟ್ ಅಂಡ್ ಸಿ, ವೇಟ್ ಅಂಡ್ ವಾಚ್. ಎಸ್, ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಹೇಳ್ದಂಗೆ ಖಡಕ್ ಮಾಲ್ ಬಗ್ಗೆ ಏನೋ ಹೇಳ್ತಾ ಇದ್ವಿ. ಖಡಕ್ ಮಾಲ್, ಅದೇ ಅವ್ರು ಹೇಳ್ದಂಗೆ, ಅಕ್ಕ ಹೇಳ್ದಂಗೆ ಅದು ಈ ಜೆನ್ಸಿ ಕ್ರೌಡ್ಗೆ ಈಗ ರ್ಯಾಪು ಪ್ರಾಬ್ಲಿ ಇವಾಗ ನೀವು ನಮಗೆಲ್ಲ ಸಾಹಿತ್ಯ ಅಥವಾ ಅದು ತುಂಬ ಮುಖ್ಯ ಆಗುತ್ತೆ. ಬಟ್ ಈಗಿನ ಕಾಲದವ್ರಿಗೆ ರ್ಯಾಪು ಎಲ್ಲ ಕಡೆ ಕನ್ನಡದಲ್ಲೂ ಅದೇ ಥರ ಅಂದ್ಕೊಂಡಿದೆ. ಸುಮಾರು ಜನ ಎಲ್ಲೇ ಇದ್ದಾರೆ, ಅಂದರೆ ಡಿಟೋ ಆಗಲಿ, ಬಿಜೋ ಆಗಲಿ, ಅವರೆಲ್ಲ ಅವ್ರದ್ದೇ ಆಗಿ ಒಂದು ಚಾಪ್ ಮುಡ್ಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಒಂದು ಜೆನ್ಸಿ ಕ್ರೌಡ್ಗೊಂದು ಇರಲಿ ಅಂತ ಆ ಸಾಂಗು. ಅದು ಬಿಟ್ಟರೆ ನಮ್ಗೆ ಇವಾಗ ಅರಗಿಣಿ ಆಗಲಿ ಅಥವಾ ಹಸ್ರವ ಫೋಕ್ ಹೋಗುತ್ತೆ. ಅರಗಿಣಿಯೇ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ. ಅಂದರೆ ಪ್ರತಿಯೊಬ್ಬ ನಾವು ಪ್ರೇಮಿಗಳಿಗೂ ಇಷ್ಟಪಡುವಂಥ ಒಂದು ಸಾಂಗು, ಪ್ರೇಮಿಗಳು ಅಥವಾ ಗಂಡ ಹೆಂಡತಿ ಆ ಥರ. ಇನ್ನೂ 2 ಸಾಂಗ್ ಇದೆ, ಇನ್ನೂ 2 ಸಾಂಗ್ ಇರೋದೂ ಅಷ್ಟೇ. ಆದರೆ ಅವ್ರು ಹೇಳ್ದಂಗೆ ಪ್ರತಿಯೊಂದು ಕಾಲಘಟ್ಟಕ್ಕೆ ತುಂಬ ಚೆನ್ನಾಗಿ, ಅಂದರೆ ಈ ಕಾಲಕ್ಕೆ ಇದೇ ಆಡಿರ್ಬೇಕು, 2000 ಇರಬೇಕು, 2005 ಇರಬೇಕು, 2010 ಇರಬೇಕು ಅಂತ ಅದೇ ಥರ ಮಾಡ್ಕೊಂಬಂದಿದ್ದಾರೆ. ಚರಣ್ ರಾಜು ಈ ಸಿನಿಮಾಗೆ ತುಂಬ ಏನೋ ಇಂಪಾರ್ಟೆಂಟ್ ಪರ್ಸನ್. ಬಿಕಾಸ್ ಕತೆ ಹೇಗಿದೆ ಅದೇ ಥರ ಅದಕ್ಕೆ ಅನ್ವರ್ಸ್ಕೊಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಚರಣ್ ರಾಜು. ಐ ಮೀನ್ ಅಫ್ಕೋರ್ಸ್ ಅವರು ಎಲ್ಲ ಸಿನಿಮಾ ಹಂಗೆ ಮಾಡ್ತಾರೆ, ಬಟ್ ಇದಕ್ಕೆ ಪ್ರಾಬ್ಲಿ ಲಾಂಚು ಎಲ್ಲ ನೋಡಿ ಮೋಸ್ಟ್ಲಿ ಎಕ್ಸ್ಟ್ರಾನೇ ಇದೆ. ಬಟ್ ನಾನೊಂದು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಸಿನಿಮಾಟೋಗ್ರಫಿ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡಲೇಬೇಕು. ಯಾಕಂತಂದರೆ ಅದು 2000 ಬ್ಯಾಕ್ ಡ್ರಾಪ್ ಸಿನಿಮಾ ಅಂತಂದಾಗ ಅದು ಟಿಂಟ್ ಕೂಡ, ಅದೊಂದು ಆ ಟೆಕ್ಸ್ಚರ್ ಕೂಡ ಅದೇ ಪ್ಯಾಲೆಟ್ ಅಲ್ಲೇ ಕೊಟ್ಟಿದ್ದೀರಾ. ಆ ಪ್ಯಾಲೆಟ್ ಒಂದು ಸ್ಪೆಷಲ್ ಹೈಲೈಟ್. ಶೇಖರ್ ಚಂದ್ರು ಅವರು, ಬಿಕಾಸ್ ಅವರು ಸೀನಿಯರ್ ಅಲ್ವಾ. ಸೊ ಹಾಗೆ ಅವ್ರು ಬಂದಿದ್ದು ಅರ್ಲಿ 2000 ಬಂದಿದ್ದು ಸಿನಿಮಾಗೆ.
ನಂಗೆ ಸುದೀಪ್ ಸರ್ ಫೇವ್ರೇಟ್ ಹೌದೌದು 6-7 ಫಿಲ್ಮ್ಸ್ ಮಾಡಿದ್ದಾರೆ. 2002 ಬಂದಿದ್ದಕ್ಕ ಅವರು. ಬಟ್ ಎಷ್ಟು ಖುಷಿ ಆಗುತ್ತೆ ನೀವು ಅದನ್ನೆಲ್ಲ ನೋಟಿಸ್ ಮಾಡಿದಿರಲ್ಲ, ಅಬ್ಸರ್ವ್ ಮಾಡಿದಿರಲ್ಲ. 2001 ವೆರಿ ನೈಸ್. ನಮ್ ಕೆಲಸನೇ ಅದಲ್ವಾ. ಅಲ್ಲ ಬಟ್ ಹೆಚ್ಚಿನ ಜನ ಅದನ್ನ ಅಷ್ಟು ಅಬ್ಸರ್ವ್ ಮಾಡಲ್ಲ. ಬಟ್ ಆ ಇಂಟೆನ್ಷನಲ್ ನಾವು ಮಾಡಿದಾಗ, ನೀವು ಅದನ್ನ ಗುರುತಿಸಿದಾಗ ನಂಗೆ ಗೊತ್ತಾಯ್ತಿದ್ದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ, ಇದು ಪ್ಯಾಲೆಟ್ ಚೆನ್ನಾಗಿದೆಯಲ್ಲ ಅಂತ ಅನಿಸ್ತಿತ್ತು ನಮ್ಗೆ. 2-3 ಪ್ಯಾಲೆಟ್ ಕೊಟ್ಟಿದ್ದಾರೆ ಇದು ಆಸ್ ಟೈಮ್ ಪ್ರೊಸೀಡ್ಸ್. ಆ ಥರ ಒಂದು ಟ್ರಾನ್ಸಿಷನ್ ತೋರಿಸಿದ್ದಾರೆ ಶೇಖರ್ ಚಂದ್ರ ಅವರು. ಈಸ್ ದ ಬೆಸ್ಟ್ ಇನ್ ದ ಬಿಸ್ನೆಸ್. ದೀಪು ಭಾಳ ಅಚ್ಚುಮೆಚ್ಚು ಅವರು ಅಂದರೆ. ಸೊ ಹಾಗಾಗಿ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಇತ್ತು ನಮಗೆ. ವಿವೇಕ್ ಹೊಸಬರಾಗಿರೋದ್ರಿಂದ ಯಾರಾದ್ರೂ ಒಬ್ರು ಎಕ್ಸ್ಪೀರಿಯನ್ಸ್ಡ್ ಇರಲಿ ಅವನ್ನ ಗೈಡ್ ಮಾಡೋಕ್ಕೆ ಅಂತ ಅವರು. ಟೆಕ್ನಿಷಿಯನ್ಸ್ನೆಲ್ಲ ಯಾರು ಚೂಸ್ ಮಾಡಿದ್ರು? ಸುದೀಪ್ ಸರೇ ಚೂಸ್ ಮಾಡಿದ್ರು? ಇಲ್ಲ ಎಲ್ಲ ನಾವೆಲ್ಲ ಸೇರಿ ಮಾಡಿದ್ರು, ಕೊಲಾಬ್ರೇಟ್ ಮಾಡಿ. ಯಾರಾದರೂ ಸ್ಪೆಷಲ್ ಆಗಿ ನಮಗೆ ಬೇಕಿತ್ತು, ಅವ್ರು ಸಿಗ್ಲಿಲ್ಲ ಅಂದ್ರೆ ಸುದೀಪ್ ಅವ್ರಿಗೆ ಕೇಳ್ತಿದ್ವಿ. ಅವರು ವೆರಿ ಸ್ವೀಟ್ಲಿ ಅವ್ರು ಸುದೀಪ್ ಅವ್ರು ಕೇಳಿದ ಕೂಡಲೇ ಎಲ್ಲ ಬಂದು. ಚಂದ್ರು ಸರ್ ಐಡಿಯಾ ಸುದೀಪ್ ಸರ್ದೆ. ಚಂದ್ರು ಯಾಕಂದ್ರೆ ಚಂದ್ರು 2001-2002 ಅವಾಗಿಂದ ಇದ್ದಾರೆ. ಸೊ ಮೇನ್ ನಾವು ಹೇಳಿದಾಗ ನೀವು ಯಾರೋ ಎಲ್ಲ ಮಾಡಿ ಚರಣ್ ರಾಜು ಟುಡೇಸ್ ಇದು, ಆಮೇಲೆ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು, ಅವರೆಲ್ಲರೂ ಅಂದರೆ ಎಲ್ಲ ಇರ್ತಾರೆ. ಬಟ್ ಒಂದು ಸೀನಿಯರ್ ಇರಲಿ, ಬಿಕಾಸ್ ಅವರಿದ್ದರೆ ಒಂಥರ. ಯಾಕಂದರೆ ಯೂಶ್ವಲಿ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಇಬ್ಬರು ಒಬ್ಬರೊಬ್ರು ಗಂಡ ಹೆಂಡ್ತಿದ್ದಾರೆ ಅವರು. ಸೊ ಒಬ್ರು ಇರಲಿ ಅಂತ ಸರ್ರೇ ಹೇಳಿದ್ರು, ಚಂದ್ರು ಅವ್ರನ್ನ ಹಾಕ್ಕೊಳ್ಳಿ ಒಳ್ಳೇದು ಅಂತ. ಬಟ್ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಈಸ್ ಟೋಟಲಿ ಎಕ್ಸ್ಪೀರಿಯನ್ಸ್ಡ್. ಸೊ ನೀವು ಹೇಳ್ದಂಗೆ ಆ ಕಲರ್ ಟಿಂಟು ಅಥವಾ ಏನೇ ಇವತ್ತು ನೀವು ಚೆನ್ನಾಗಿ ಕಾಣ್ತಿದ್ರು, ಸಿನಿಮಾ ಚೆನ್ನಾಗಿ ಕಾಣ್ತಿರೋ ಕಾರಣನೇ ಚಂದ್ರು ಅವರು, ಶೇಖರ್ ಚಂದ್ರ ಅವರು.